ಈ ಸರ್ತಿ SSLC ಎಕ್ಸಾಮ್ದಾಗ ಯಾವ ವಿದ್ಯಾರ್ಥಿಗಳಿಗೆ ಅಂದ್ರೆ ಮ್ಯಾಥ್ಸ್ನ ಫೇಲ್ ಆಗ್ತಾನೆ ಅಂತಿರಲಿಲ್ಲ. ಸೊ ಅವ್ರು ಈ ವಿಡಿಯೋನ ಮಿಸ್ ಮಾಡ್ದೆ ಫುಲ್ಲಾಗಿ ನೋಡಿರಿ. ಈ ವಿಡಿಯೋ ನೋಡಿದ ಮ್ಯಾಕ ನಾನು ನಿಮ್ಗೆ 100% ಗ್ಯಾರಂಟಿ ಕೊಡ್ತೀನಿ, ನೀವು 100% ಮ್ಯಾಥ್ಸ್ ಎಕ್ಸಾಮ್ದಾಗ ಪಾಸ್ ಆಗೇ ಆಗ್ತಾರೆ. ಸೊ ವಿಡಿಯೋ ಮಿಸ್ ಮಾಡ್ದೆ ಫುಲ್ಲಾಗಿ ನೋಡಿರಿ. ಪಿಕ್ಸ್ ಕ್ವಶನ್ದವ 4 ಮಾರ್ಕ್ಸ್ ಪಿಕ್ಸ್ ಕ್ವಶನ್ ಹೇಳ್ತಾನೆ, 5 ಮಾರ್ಕ್ಸ್ ಪಿಕ್ಸ್ ಕ್ವಶನ್ ಹೇಳ್ತಾನೆ. ಸೊ ಮಿಸ್ ಮಾಡ್ದೆ ನೋಡಿರಿ. ಆ್ಯಂಡ್ ನೀವು ನಮ್ಮ ಚಾನಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ವಿಡಿಯೋ ಲೈಕ್ ಮಾಡಿರಿ. ನಿಮ್ಮ ಯಾವ ಫ್ರೆಂಡ್ಸಿಗೆ ಪಾಸ್ ಆಗೋದಿಲ್ಲ ಅಂತಾರಲ್ಲ ಆ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ನಮ್ಮ ಚಾನಲ್ದಾಗ ಮತ್ತು ಸ್ಕೋರ್ ಮಾಡೋರಿಗೂ ವಿಡಿಯೋ ಮಾಡಿರ್ತೀನಿ, ಸೊ ಚೆಕ್ ಮಾಡಿರಿ. ನೆಕ್ಸ್ಟ್ ನಿಮ್ಗೆ ಗ್ರಾಫ್ ಬಗ್ಗೆ ಕೇಳ್ತಿದ್ರಿ ಕೆಲವೊಂದಿಷ್ಟು ಜನ, ಅದಕ್ಕೋಸ್ಕರ ಗ್ರಾಫ್ ಏನು ಈ ಕ್ವಶನ್ದಲ್ಲ ಇಂಪಾರ್ಟೆಂಟ. ಸೊ ಇವ್ನು ಇಂಪಾರ್ಟೆಂಟ್ ಕ್ವಶನ್ ಇದೊಂದು ಪೇಜಿನ ಕೊಟ್ಟಾನ. ಸೊ ಇವ್ನು ನೀವು ಅಷ್ಟು ಪ್ರಾಕ್ಟೀಸ್ ಮಾಡಿದ್ದಾದ್ಮೇಲೆ ಅಂದ್ರೆ ನೀವು ಬೇಕಾದಂಥ ಗ್ರಾಫ್ ಕ್ವಶನ್ ಕೊಟ್ಟರು ಅವ್ರು ನೀವು ಆರಾಮ್ಸೆ ಸಾಲ್ವ್ ಮಾಡ್ತೀರಿ. ಸೊ ಈ ಗ್ರಾಫ್ ಕ್ವಶನ್ ನೋಡ್ಕೊರಿ. ನೆಕ್ಸ್ಟ್ ತ್ರಿಭುಜಗಳು. ಸೊ ಇಲ್ಲಿ ಕನ್ನಡ ಮೀಡಿಯಮ್ದವ್ರದ್ದು ಇದೆಲ್ಲ, ಸೊ ಆಲ್ ಓವರ್ ಹೇಳ್ತಾನು. ನೀವು ಇಂಗ್ಲೀಷ್ ಮೀಡಿಯಮ್ದವರು ಫಾಲೋ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೀವು ಇಲ್ಲಿ ಕನ್ನಡ ಇದ್ದಿದ್ದು ಇಂಗ್ಲೀಷ್ನಲ್ಲಿ ಬರೀಬೇಕು, ಅಷ್ಟೇ ಡಿಫ್ರೆನ್ಸ್ ಇರ್ತದೆ. ಈ ನೆಕ್ಸ್ಟ್ ಇಲ್ಲಿ PDF ಲಿಂಕ್, ಎಂಟೈರ್ PDF ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಸಿಗ್ತದೆ. 4 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್ ಕ್ವಶನ್ ವಿತ್ ಆನ್ಸರ್ದವ, ನೀವೆಲ್ಲ ನೋಡ್ಕೋಬೋದು. ಇದೇ ಥರ ಕ್ವಶನ್ ಬರ್ತಾವೆ 100%. ಇದ್ರಾಗಿನೂ ಕ್ವಶನ್ ಬರ್ತಾವಂತಲೇ ಹೇಳ್ತೀನಿ ನಾನು. ಯಾಕಪ್ಪ ಅಂದ್ರೆ ರಿಪೀಟೆಡ್ ಕ್ವಶನ್ ಭಾಳ ಇರ್ತಾವೆ. ಯಾಕಪ್ಪ ಅಂದ್ರೆ ಫಸ್ಟ್ ಬೋರ್ಡ್ ಎಕ್ಸಾಮ್ ನಿಮಗಿದೆ. ಸೊ ಯಾರೂ ಹೆದರೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಸ್ಟ್ರಿಕ್ ನಡೆದ್ರು ಏನಿಲ್ಲ, ನೀವು ಆರಾಮ್ಸೆ ಒಂದು 15 ಮಾರ್ಕ್ಸ್ ಅಂದ್ರೆ ಒಂದು 15 ಮಾರ್ಕ್ಸ್ ನೀವು ಸ್ವಂತ ಮಾಡ್ಕೊಂಡು ಹೋಗಿದ್ದಾದಪ್ಪ ಅಂದ್ರೆ ಬೇಕಾದಂಗೆ SSLC ಎಕ್ಸಾಮ್ದಾಗ ಪಾಸ್ ಆಗ್ತೀರಿ. ನೀವು ಎಷ್ಟಪ್ಪ ಅಂದ್ರೆ 28 ಬಿದ್ದರೆ ಪಾಸ್ ಇರ್ತೀರಿ. ಒಂದು 15 ಮಾರ್ಕ್ಸ್ ನೀವು ಆರಾಮ್ಸೆ ನೋಡ್ಕೊಂಡು ಹೋದ್ರು ಆರಾಮ್ಸೆ ನೀವು ಪಾಸ್ ಆಗ್ತೀರಿ. 28 ತೊಗೊಂಡ 1 ಮಾರ್ಕ್ಸ್ ಕ್ವಶನ್ ಹಾಕಿ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಅದಾವ. ಸೊ ನೀವನ್ನೆಲ್ಲ ಫಾಲೋ ಮಾಡಲೇಬೇಕಾ. ಆ್ಯಂಡ್ ನಿಮ್ಗೆ ರಿವಿಷನ್ ಮಾಡ್ಕೋಬೇಕಾ. ನೆಕ್ಸ್ಟ್ ನಿಮ್ಗೆ ಯಾವುದೇ ಥರ ಪಾಸಿಂಗ್ ಪ್ಯಾಕೇಜ್ ಬೇಕಾದರೂ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಗೆ ಇನ್ನೂ ಯಾವ್ದು ಅರ್ಥ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಇವೇನು ಕ್ವಶನ್ದಲ್ಲ ರಿಪೀಟೆಡ್ ಕ್ವಶನ್, ಆ್ಯಂಡ್ ಕ್ವಶನ್ ಯಾವಾಗ ಬಿದ್ದದ ಅದನ್ನೂ ಹಾಕಿದ್ದಾನೆ. 2021ನೇದು ಕ್ವಶನ ರಿಪೀಟ್ ಆಗಿದ್ದ. ಸೊ ಇವು ರಿಪೀಟ್ ಆಗ್ತಾವೆ, 100% ರಿಪೀಟೆಡ್ ಕ್ವಶನ್ ಆಗ್ತಾವೆ. ಅದಕ್ಕೋಸ್ಕರ ಹೇಳ್ತಾನೆ. ಈ ಎಂಟೈರ್ PDF ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಇರ್ತೈತಿ, ಅಲ್ಲಿಂದ ಹೋಗಿ ನೀವು ಡೌನ್ ಮಾಡ್ಕೋಬೋದು. ಸೊ ಏನದಾವಲ್ಲ 4 ಮಾರ್ಕ್ಸ್ 5 ಮಾರ್ಕ್ಸ್ ಎಲ್ಲ ಕ್ವಶನ್ ಇದ್ರಾಗ ಅದಾವ. ಸೊ ಕಮ್ಮಿ ಪೇಜಿ ಅದಾವ. ಸೊ ಇಷ್ಟು ಮಾಡಿದಾದ್ಮೇಲೆ ನಿಮ್ಗೆ ಒಂದು 10 ಮಾರ್ಕ್ಸ್ ಬರೋದು ಗ್ಯಾರಂಟಿ ಅಂತಲೇ ಹೇಳ್ತೀನಿ ನಾನು, 10ರಿಂದ 15. ಸೊ ನೆಕ್ಸ್ಟ್ ನಿಮ್ಗೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಬೇಕಂದ್ರೆ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ. ಸೊ 100% ಪಾಸಿಂಗ್ ಪ್ಯಾಕೇಜ್ ವೀಡಿಯೋಸ್ ಬರ್ತಾವೆ. ಸೊ ನಿಮ್ಮೆಲ್ಲರ ಎಕ್ಸಾಮ್ ಚಲೋ ಆಗ್ತಾವೆ. ಸೊ ಆಲ್ ದ ಬೆಸ್ಟ್.